ರಾಜ್ಯದಲ್ಲಿ ಪೆನ್ ಡ್ರೈವ್ ನ ಸುನಾಮಿಯೇ ಎದ್ದಿದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಮತ್ತು ಈ ಪೆನ್ ಡ್ರೈವ್ಗಳನ್ನ ಹಂಚಿದಂತಹ ಆರೋಪ ಹೊತ್ತಿರುವ ಸೂತ್ರಧಾರ ಕಾರ್ತಿಕ್ ಆತ ಎಲ್ಲಿ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಅಶ್ಲೀಲ ವಿಡಿಯೋ ಹಂಚಿಕೆಯ ಸೂತ್ರಧಾರ ಎಲ್ಲಿ? ಇದುವರೆಗೂ ಪೆನ್ ಡ್ರೈವ್ ಹಂಚಿದವರ ವಿರುದ್ಧ ಕ್ರಮ ಯಾಕಿಲ್ಲ? ಎಸ್ಐಟಿ ರಚನೆ ಆದೇಶದಲ್ಲಿ ಕ್ರಮ ಜರುಗಿಸಿ ಅಂತಿದ್ರು, ಕ್ರಮ ಯಾಕಿಲ್ಲ? ರೇವಣ್ಣ ಅರೆಸ್ಟ್ಗೆ ತೋರಿದಂತಹ ತರಾತುರಿ ಪೆನ್ ಡ್ರೈವ್ ಲೀಕಾಸೂರರ ಮೇಲೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಪೆನ್ ಡ್ರೈವ್ ಹಂಚಿದಂತಹ ಆರೋಪವನ್ನು ಹೊತ್ತಿರೋ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಎಲ್ಲಿದ್ದಾನೆ? ಯಾವ ದೇಶದಲ್ಲಿದ್ದಾನೆ? ಬೇರೆ ದೇಶಕ್ಕೆ ಹೋಗಿದ್ದಾನೆ ಅಂದ್ರೆ ಆತನಿಗೆ ಫೀಡ್ ಮಾಡಿದ್ಯಾರು? ಪೆನ್ ಡ್ರೈವ್ ಹಂಚಿದ ಆರೋಪಿ ನವೀನ್ ಗೌಡಗೆ ನೋಟಿಸ್ ಅನ್ನ ಇನ್ನೂ ಕೂಡ ಯಾಕೆ ಕೊಟ್ಟಿಲ್ಲ? ಇವೆಲ್ಲವೂ ಕೂಡ SIT ತನಿಖೆಯ ಮೇಲೆ ಅನುಮಾನವನ್ನ ಮೂಡುವಂತೆ ಮಾಡ್ತಾ ಇದೆಯಪ್ಪ. Now they have not arrested that Naveen Gowda, they have not given summon. Why you are suppressing all these things? ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೀನಿ. ಎಷ್ಟು ವರ್ಷ ಆಯ್ತು? 15 ದಿವಸ ಆಯ್ತು. 15 ದಿವಸದಿಂದ ನವೀನ್ ಗೌಡ ಒಂದು ಜಗಜ್ಜಾಹಿರ ಇದೆ. ಯಾರವನು, ಯಾರ ಜೊತೆ ಅವನ ಫೋಟೋಗಳಿದೆ. ಈಗ ನೀವು ಅವನು ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದ್ನಲ್ಲ, ಪ್ರಜ್ವಲ್ 14 ವರ್ಷ ಕೆಲಸ ಮಾಡಿರೋನು. ಕಾರ್ತಿಕ್ ಗೌಡ ಒಬ್ಬ ಡ್ರೈವರ್ ಆಗಿ 14 ವರ್ಷಗಳ ಕಾಲ ಪ್ರಜ್ವಲ್ ಹತ್ರ ಕೆಲಸ ಮಾಡಿದ್ದೇನೆ ಅಂತಾನೆ. ಈಗ ಅದೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದ್ದೀಯಲ್ಲ, ಕಾರ್ತಿಕ್ ಗೌಡ ನಾನು ಕೇಳಲಿಕ್ಕೆ ಬಯಸ್ತೀನಿ, ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೀನಿ. 14 ವರ್ಷದಿಂದ ಅಲ್ಲಿ ಕೆಲಸದಲ್ಲಿದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು 14 ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ? ಇವನೇನು ಮಾಡ್ತಾ ಇದ್ದ ಅಲ್ಲಿ 14 ವರ್ಷ ಡ್ರೈವರ್ ಆಗಿ? ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ. ಅವನೇನೋ ತಿಳ್ಕೊಂಡಿದ್ದಾನೆ, ಪಾಪ ರಕ್ಷಣೆ ಕೊಡ್ತಾರೆ, ನಮ್ಮ ಕಲ್ಲಬಂಡೆ ಬಹಳ ಶಕ್ತಿ ಇದೆ, ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇಬೇಕಾಗಿದೆ, ನಿಮ್ಮ ಕಲ್ಲಬಂಡೆ ಸಮೇತವೇ. ಕಾರ್ತಿಕ್ ಗೌಡ ಅವರ ಹೇಳಿಕೆ ತಗೊಂಡಿದ್ದಾರೆ. SITನವ್ರಿಗೆ ಗೊತ್ತಿದೆ, ಕಾರ್ತಿಕ್ ಗೌಡ ಅವ್ರ ಬಗ್ಗೆ ಗೊತ್ತಿದೆ, ನವೀನ್ ಗೌಡ ಅಂತ ಗೊತ್ತಿದೆ. ಅದನ್ನ ಅರೆಸ್ಟ್ ಮಾಡುವಾಗ ಖಂಡಿತವಾಗಿ ಮುಲಾಜಿಲ್ದೆ ಅರೆಸ್ಟ್ ಮಾಡ್ತಾರೆ. ಮಾನ್ಯ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇನ್ನು 3 ಜನ ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಅವರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ CBIನವರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈಗಾಗಲೇ 190 ದೇಶಗಳಲ್ಲಿ ನೋಟಿಸ್ ಹೋಗಿರುವಂತದ್ದು. ಅವರು ಬರುವವರೆಗೂ ಕೂಡ ತೀವ್ರಗತಿಯಲ್ಲಿ ವಿಚಾರಣೆ ನಡೆಯೋದು ಕಷ್ಟ.